ಓಂ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಣೆ ಆಯುರಾರೋಗ್ಯ ಐಶ್ವರ್ಯಂ ದೇಹದೇವ ಜಗತ್ಪತಯೇ. ಟಿವಿನ ಡಿಜಿಟಲ್ ವಾಹಿನಿಯ ದಿನಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು ತಾರೀಕು 2/6/2024 ಭಾನುವಾರ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವೈಶಾಖ ಮಾಸ ವಸಂತ ಋತು ಕೃಷ್ಣ ಪಕ್ಷ ಅಪರ ಏಕಾದಶಿ ರೇವತಿ ನಕ್ಷತ್ರ ಆಯುಷ್ಮಾನ್ ಯೋಗ ಭವಕರಣ ಇರ್ತಕ್ಕಂಥ ಈ ದಿನದ ರಾಹುಕಾಲ 5 ಗಂಟೆ 5 ನಿಮಿಷ ಸಂಧ್ಯಾಕಾಲ ಅಂದರೆ ಸಾಯಂಕಾಲ 5 ಗಂಟೆ 5 ನಿಮಿಷ 5 ನಿಮಿಷದಿಂದ 6 ಗಂಟೆ 41 ನಿಮಿಷ ತನಕ ರಾಹುಕಾಲ ಇರುತ್ತೆ. ಇನ್ನು ಸರ್ವಸಿದ್ಧಿ ಕಾಲ ಸಂಕಲ್ಪ ಕಾಲ ಶುಭ ಕಾಲ ಬೆಳಗಿನ ಜಾವ 10 ಗಂಟೆ 35 ನಿಮಿಷದಿಂದ 12 ಗಂಟೆ 19 ನಿಮಿಷ ತನಕ ಇರತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ದಿನದ ವಿಶೇಷಗಳು ನೋಡೋಕೆ ಹೋದಾಗ ನಮಗೆ ಅನೇಕ ತಿಂಗಳು ಏಕಾದಶಿಗಳಿದ್ದರೂ ಕೂಡ ಇದನ್ನು ಅಪರ ಏಕಾದಶಿ ಸರ್ವತ್ರ ಅಪರ ಏಕಾದಶಿ ಅಂತ ಕರಿತೀವಿ. ಈ ದಿನ ಸೂರ್ಯಾರಾಧನೆಗೆ ಬಹಳ ಪ್ರಾಶಸ್ತ್ಯ ಇದೆ. ಭಾನುವಾರ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳೋದು, ಸೂರ್ಯನಿಗೆ ಅರ್ಘ್ಯ ಮಾಡ್ತಕ್ಕಂಥದ್ದು, ಸ್ವಲ್ಪ ಹೊತ್ತು ಸೂರ್ಯನ ಒಂದು ಆ ಕಿರಣಗಳನ್ನು ಆಹ್ಲಾದಿಸಿದ್ದೆ ಆದರೆ ನಿಮ್ಮಲ್ಲಿ ಅನೇಕ ವಿಶೇಷವಾದ ಶಕ್ತಿಗಳು ಕೂಡ ಕೂಡಿ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಜಗತ್ ಸರ್ವಂ ಗ್ರಹಾಧೀನಂ, ಪ್ರತಿಯೊಂದು ಕೂಡ ಗ್ರಹಗಳ ಅಧೀನದಲ್ಲಿ ಇರ್ತಕ್ಕಂಥದ್ದು ಆಗಿರೋದ್ರಿಂದ ನಮ್ಮ ಆಸೆ ಆಕಾಂಕ್ಷೆಗಳಿರುತ್ತೆ, ನಾವು ಪರಿಪೂರ್ಣರಾಗಿ ಇಲ್ಲಿಂದ ಹೋಗಬೇಕಾಗಿರುತ್ತೆ. ಹಾಗಾಗಿ ಸೂರ್ಯ ಆರಾಧನೆ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ರವಿ ವೃಷಭ ರಾಶಿಯಲ್ಲಿ, ಚಂದ್ರ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಯಾರ್ಯಾರು ಜನ್ಮದಿನ ಆಚರಿಸ್ಕೊಳ್ತಾ ಇದ್ದೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಾ ಇದ್ದೀರಾ, ತಮಗೆಲ್ಲರಿಗೂ ಶುಭವಾಗಲಿ, ಶತಮಾನ ಭವತಿ, ದೀರ್ಘಾಯುಷ್ಮಾನ್ ಭವ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇಂದಿನ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಮೇಷರಾಶಿಯವರಿಗೆ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಕುಜ ಜನ್ಮದಲ್ಲಿಯೇ ಸಂಚಾರ ಮಾಡ್ತಾ ಇದ್ದಾನೆ. ಮೇಷರಾಶಿಯವರಿಗೆ 5 ಗ್ರಹಗಳ ಶುಭಫಲ ಇರತಕ್ಕಂಥದ್ದು, ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು, ಆಕಸ್ಮಿಕವಾಗಿ ಹಣ ಬರ್ತಕ್ಕಂಥ ಯೋಗ, ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥ ಯೋಗ, ಸಮಾಜದಲ್ಲಿ ಮನ್ನಣೆ ಸಿಗ್ತಕ್ಕಂಥ ಯೋಗ, ವ್ಯವಹಾರಗಳಲ್ಲಿ ಪೂರ್ಣ ಸಹಕಾರ ಇರುತ್ತೆ, ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಾಗ್ಬೋದು, ಧನ ಯೋಗ ಅಂತ ಹೇಳುತ್ತೆ. ಉದ್ವೇಗಗಳು ಬೇಡ, ಆತಂಕ ಬೇಡ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಸುಮ್ಮನೆ ಕೋಪತಾಪಗಳಿಗೆ ಒಳಗಾಗ್ತಕ್ಕಂಥದ್ದು ಬೇಡ, ಒತ್ತಡಗಳಿಗೆ ಮಣಿಯೋದು ಬೇಡ. ಸ್ವಲ್ಪ ಯೋಚನೆ ಮಾಡಿದ್ದೆ ಆದರೆ ಚೆನ್ನಾಗಿರ್ತಕ್ಕಂಥ ಆ ದಿನ ಕೂಡ ಇದಾಗಿರುತ್ತೆ. ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ, ರಾಜಕಾರಣಿಗಳಿಗೆ ಶುಭ ಆಗ್ತಕ್ಕಂಥದ್ದು, ಪಾಲುದಾರಿಕೆಯಿಂದ ಒಳ್ಳೆಯದಾಗ್ತಕ್ಕಂಥದ್ದು, ಬಂಧುಗಳ ಜೊತೆ ಒಳ್ಳೆ ಬಾಂಧವ್ಯಗಳು ಬೆಸೀತಕ್ಕಂಥದ್ದು, ಶುಭ ಕಾರ್ಯಗಳಿಗೆ ಪ್ರಯತ್ನ ಪಡ್ತಕ್ಕಂಥದ್ದು, ಆಲೋಚನೆಗಳಲ್ಲಿ ಧನಾತ್ಮಕ ಚಿಂತನೆ ಇರತಕ್ಕಂಥ ದಿನ ಕೂಡ ಮೇಷರಾಶಿಯವರಿಗಾಗಿರುತ್ತೆ. ನೇರಳೆ ಬಣ್ಣ ಉಪಯೋಗಿಸ್ಕೊಳ್ಳಿ, ಉತ್ತರ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಈ ರಾಶಿಯವರು ಇಂದು ಓಂ ಶ್ರೀಧರಾಯ ನಮಃ, ಓಂ ಶ್ರೀಧರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 4 ಆಗಿರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ, ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಜನ್ಮದಲ್ಲಿಯೇ ಚತುರ್ಗ್ರಹದ ಕೂಟ ಏರ್ಪಟ್ಟಿರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಸಂಚಾರ ಮಾಡ್ತಾ ಇದ್ದಾರೆ. ಅದು ವೃಷಭದಲ್ಲಿಯೇ ಇದ್ದಾರೆ. ಈ ರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ. ಕಠಿಣ ನಿರ್ಧಾರಗಳಿಂದ ಬಚಾವಾಗ್ತೀರಾ. ತುಂಬ ಕಷ್ಟದಲ್ಲಿರ್ತಕ್ಕಂಥ ಸಂಕಟಗಳು ಈಡೇರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಮಕ್ಕಳಿಂದ ಶುಭ ಸಮಾಚಾರ ಸಿಗುತ್ತೆ. ಸಂಗೀತಗಾರರಿಗೆ, ಕಲಾವಿದರಿಗೆ, ಸಿನಿಮಾ ನಟರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ. ವಿವಾಹ ಸಂಬಂಧಿ ವಿಷಯಗಳಲ್ಲಿ ಸಣ್ಣ ಪುಟ್ಟ ಒಡಕುಗಳು ಕೂಡ ಬರ್ತಕ್ಕಂಥ ದಿನ ಕೂಡ ಇದಾಗಿರೋದ್ರಿಂದ ಸ್ವಲ್ಪ ಜಾಗೃತಿಯಾಗಿರಿ. ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಆತ್ಮಸ್ಥೈರ್ಯ ಚೆನ್ನಾಗಿರುತ್ತೆ, ಧೈರ್ಯ ಚೆನ್ನಾಗಿರುತ್ತೆ. ಸಲಹೆ ಸೂಚನೆ ಕೊಡೋರು ಇರ್ತಾರೆ. ಹಾಗೆಯೇ ಇವತ್ತಿನ ದಿವಸ ಗೃಹೋಪಯೋಗಿ ವಸ್ತುಗಳ ಖರೀದಿ ಇರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ವಿದ್ಯಾರ್ಥಿಗಳು ಶುಭ ಆಗುತ್ತೆ, ರೈತರಿಗೂ ಒಳ್ಳೆಯದಾಗುತ್ತೆ, ಮಹಿಳೆಯರಿಗೆ ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗುತ್ತೆ. ಹೊಸ ನಿರ್ಧಾರ ತಗೊಳ್ತಕ್ಕಂಥ ಯೋಗ ಕೂಡ ಮಹಿಳೆಯರಿಗಿರುತ್ತೆ. ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಕೆಂಪು ಬಣ್ಣ ಉಪಯೋಗಿಸ್ಕೊಳ್ಳಿ. ಪೂರ್ವದ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. 3 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಓಂ ಚಂಡಿಕಾಯೈ ನಮಃ, ಓಂ ಚಂಡಿಕಾಯೈ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ. ಇವತ್ತು ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ, ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಬುಧ ವೃಷಭದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ದ್ವಾದಶ ಸ್ಥಾನದಲ್ಲಿ ಸಂಚಾರ ಮಾಡ್ತಿರ್ತಕ್ಕಂಥ ಬುಧ ಕೂಡ ಇದಾಗಿರುತ್ತೆ. ಮಿಥುನ ರಾಶಿಯವರಿಗೆ 4 ರಿಂದ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಲೇವಾದೇವಿಗಳು ಸುಗಮವಾಗಿರುತ್ತೆ, ಕ್ರಯ ವಿಕ್ರಯಗಳು ಚೆನ್ನಾಗಿರುತ್ತೆ. ಹಾಗೆಯೇ ಭೂಮಿ ಯಾವುದೋ ಒಂದು ಕಂಟಕ ಇರತಕ್ಕಂಥದ್ದು ಅಥವಾ ದೋಷ ಇರತಕ್ಕಂಥದ್ದು, ಭೂಮಿಯ ವಿವಾದ ಇತ್ಯರ್ಥ ಆಗುತ್ತೆ. ಕೋಪದಿಂದ ಕಾರ್ಯ ಹಾನಿ ಆಗೋದ್ರಿಂದ ಹುಷಾರಾಗಿರಿ. ವೈವಾಹಿಕ ಜೀವನ ಚೆನ್ನಾಗಿದೆ, ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ. ಸರ್ಕಾರಿ ನೌಕರರಿಗೆ ಶುಭ ಆಗ್ತಕ್ಕಂಥದ್ದು, ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು, ಸ್ವಲ್ಪ ಅನುಮಾನಗಳು ಅವೆಲ್ಲದರಿಂದ ದೂರ ಆಗ್ತಕ್ಕಂಥ ಯೋಗ. ಸ್ನೇಹಿತರಿಂದ ಸಹಾಯ ತುಂಬ ಚೆನ್ನಾಗಿರುತ್ತೆ. ಹಳೆ ಬಾಕಿ ವಸೂಲಿ ಆಗ್ತಕ್ಕಂಥದ್ದು, ಮಹಿಳೆಯರಿಗೆ ಹಣ ಯೋಗ ಇರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಹಳದಿ ಬಣ್ಣ ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 4 ಆಗಿರುತ್ತೆ. ಓಂ ನಾರಾಯಣಾಯ ನಮಃ ಇಷ್ಟೇ ಹೇಳಿ, ಓಂ ನಾರಾಯಣಾಯ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ, ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಮೀನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಕರ್ಕಾಟಕ ರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ. ಹೂಡಿಕೆಯಿಂದ ಒಳ್ಳೆಯದಾಗುತ್ತೆ, ಹಳೆ ಬಾಕಿ ವಸೂಲಿ ಆಗುತ್ತೆ, ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ಒಂಚೂರು ಬೆನ್ನು ನೋವು ಇರ್ಬೋದು, ಹೊಟ್ಟೆ ನೋವು ಇರ್ಬೋದು, ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಉಂಟಾಗುತ್ತೆ. ವಾಹನ ಯೋಗ ತುಂಬ ಚೆನ್ನಾಗಿದೆ. ಸಹೋದರ ಸಹೋದರಿಗೆ ಸಹಾಯ ಮಾಡ್ತೀರಾ. ಪ್ರಯಾಣ ಯೋಗ, ಭೂಮಿ ಯೋಗ, ಹೊಸ ಭೂಮಿ ಕೊಂಡ್ಕೊಳ್ಳೋಕೆ ಪ್ರಯತ್ನ ಪಡ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಶುಭ ಆಗುತ್ತೆ. ತಿಳಿ ನೀಲಿ ಬಣ್ಣ ಉಪಯೋಗಿಸ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 2 ಆಗಿರುತ್ತೆ. ಹಾಗೆಯೇ ಇಂದು ಓಂ ದಾಮೋದರಾಯ ನಮಃ, ಓಂ
ದಾಮೋದರಾಯ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಗೆ ರಾಶಾಧಿಪತಿಯಾಗಿರ್ತಕ್ಕಂಥ ರವಿ ವೃಷಭದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಸಿಂಹರಾಶಿಯವರಿಗೆ 6 ಗ್ರಹಗಳ ಶುಭ ಫಲ, ಆಕಸ್ಮಿಕ ಧನಲಾಭ, ಆಕಸ್ಮಿಕ ಖರ್ಚಾಗ್ತಕ್ಕಂಥದ್ದು, ಮಕ್ಕಳ ವಿಷಯದಲ್ಲಿ ಖರ್ಚಾಗ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಏನಾದರೂ ಒಂದು ನಿರ್ಧಾರ ತಗೊಳ್ತಕ್ಕಂಥದ್ದು, ಉದ್ಯೋಗದಲ್ಲಿ ಒಂದು ಸ್ವಲ್ಪ ಅನ್ನೆಸರಿ ಮಾನಸಿಕವಾಗಿ ಯಾತನೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಖಾಸಗಿ ಕಂಪನಿಯಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗ ಭದ್ರತೆ ಸಿಗ್ತಕ್ಕಂಥ ಯೋಗ, ವಾಹನ ಯೋಗ ಚೆನ್ನಾಗಿದೆ, ಕಂಕಣ ಭಾಗ್ಯ ಯೋಗ, ಅವಿವಾಹಿತರಿಗೆ ವಿವಾಹ ಯೋಗ, ಭೂ ಮಾಲೀಕರಿಗೆ ಭೂಮಿಯ ವಿಷಯದಲ್ಲಿ ಶುಭ ಆಗ್ತಕ್ಕಂಥದ್ದು, ಸಿನಿಮಾ ರಂಗದವ್ರಿಗೆ ಒಳ್ಳೆಯದಾಗುತ್ತೆ, ಔಷಧಿ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ, ರಾಜಕಾರಣಿಗಳಿಗೆ ಶುಭ ಆಗ್ತಕ್ಕಂಥ ಯೋಗ ಕೂಡ ಇವತ್ತಿರುತ್ತೆ. ಇಚ್ಛಿತ ಕಾರ್ಯಗಳು ಕಂಪ್ಲೀಟ್ ಆಗುತ್ತೆ, ಮಹಿಳೆಯರಿಗೆ ಶುಭ ಆಗ್ತಕ್ಕಂಥದ್ದು, ರಾಜಕಾರಣಿಗಳಿಗೆ ಒಳ್ಳೆಯದಾಗುತ್ತೆ, ಸರ್ಕಾರಿ ನೌಕರರಿಗೂ ಸಹ ತುಂಬ ಒಳ್ಳೆಯದಾಗ್ತಕ್ಕಂಥ ಯೋಗ. ಸಿಂಹ ರಾಶಿಯ ವ್ಯಾಪಾರಸ್ಥರಿಗೆ ಶುಭ ಆಗ್ತಕ್ಕಂಥದ್ದು, ಕಂಪ್ಯೂಟರ್ ವ್ಯಾಪಾರಸ್ಥರಿಗೆ ಮತ್ತು ಎಲೆಕ್ಟ್ರಾನಿಕ್ ಉಪಕರಣಗಳ ವ್ಯಾಪಾರಸ್ಥರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಪುಣ್ಯಕ್ಷೇತ್ರಗಳ ಭೇಟಿ ಆಗ್ತಕ್ಕಂಥ ಯೋಗ ಸಹ ಸಿಂಹರಾಶಿಯವರಿಗಿರುತ್ತೆ. ಇಂದು ಪಶ್ಚಿಮ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಕೆಂಪು ಬಣ್ಣ ಉಪಯೋಗಿಸ್ಕೊಳ್ಳಿ. ಓಂ ಚಿರಂಜೀವಿನೇ ನಮಃ ಈ ಮಂತ್ರ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 7 ಆಗಿರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ರಾಶಾಧಿಪತಿಯಾಗಿರ್ತಕ್ಕಂಥ ಬುಧ ಕನ್ಯಾ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಕರ್ತವ್ಯದಲ್ಲಿ ಪ್ರಜ್ಞೆ ಇರುತ್ತೆ, ಶ್ರದ್ಧೆ ಇರುತ್ತೆ, ಭಕ್ತಿ ಇರುತ್ತೆ, ಹಾಗೆ ಜನಮನ್ನಣೆ ಇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಫೇಸ್ ಮಾಡ್ತಕ್ಕಂಥ ಯೋಗ ಕೂಡ ಇರುತ್ತೆ. ಗೃಹ ಸಾಲ ತೀರ್ತಕ್ಕಂಥ ಯೋಗ ಅಥವಾ ಗೃಹ ತಗೊಳ್ತಕ್ಕಂಥ ಯೋಗ, ಭೂಮಿಯಲ್ಲಿ ಒಳ್ಳೆಯದಾಗುತ್ತೆ, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳು ಶುಭ ಆಗುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ಮಹಿಳೆಯರಿಗೆ ಸ್ವಲ್ಪ ಅಪವಾದಗಳಿರ್ಬೋದು, ಅನ್ನೆಸರಿ ಟೆನ್ಷನ್ ಆಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಜಾಗೃತಿಯಾಗಿರಿ. ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ, ಹೂಡಿಕೆಯಿಂದ ಲಾಭ ಆಗುತ್ತೆ. ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಕನ್ಯಾ ರಾಶಿಯವರಿಗೆ ಹಸಿರು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಓಂ ವಿರೂಪಾಕ್ಷಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಆಗಿರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ತುಲಾ ರಾಶಿ. ರಾಶಾಧಿಪತಿಯಾಗಿರ್ತಕ್ಕಂಥ ಶುಕ್ರ ತುಲಾ ರಾಶಿಯವರಿಗೆ 4 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಅನ್ನೆಸರಿ ಸುಮ್ಮನೆ ಕೋಪ ಬರ್ತಕ್ಕಂಥದ್ದು, ಹಳೆಯ ವಿಷಯಗಳ ಬಗ್ಗೆ ಚರ್ಚೆಗಳು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ವ್ಯಾಪಾರಸ್ಥರಿಗೆ ಒಳ್ಳೆಯದಾಗ್ತಕ್ಕಂಥದ್ದು, ರೈತರಿಗೆ ಒಳ್ಳೆಯದಾಗ್ತಕ್ಕಂಥ ಯೋಗ, ಮಹಿಳೆಯರಿಗೆ ಆರ್ಥಿಕ ಲಾಭ, ಮಹಿಳೆಯರ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು, ಆಸ್ತಿ ಹೂಡಿಕೆಗೆ ಸಕಾಲ, ವಾಹನ ಯೋಗ ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿರುತ್ತೆ, ಅಪರಿಚಿತರ ಸಹಾಯ ಸಿಗ್ತಕ್ಕಂಥದ್ದು, ವಿವಾಹ ಶುಭ ಕಾರ್ಯಗಳಿಗೆ ಪ್ರಯತ್ನ ಪಟ್ಟರೆ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ತುಲಾರಾಶಿಯವರಿಗಿರುತ್ತೆ. ಸರ್ಕಾರಿ ನೌಕರಿಗೆ ಒಳ್ಳೆಯದಾಗುತ್ತೆ. ಇಂದು ತುಲಾರಾಶಿಯವರು ಬಿಳಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 9 ಆಗಿರುತ್ತೆ. ಹಾಗೆಯೇ ತುಲಾರಾಶಿಯವರಿಗೆ ದಕ್ಷಿಣ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಓಂ ದಿಗಂಬರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ರಾಶಾಧಿಪತಿ ಆಗಿರ್ತಕ್ಕಂಥ ಕುಜ ವೃಶ್ಚಿಕ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಕುಟುಂಬ ಸದಸ್ಯರ ಸಹಕಾರ ಪರಿಪೂರ್ಣವಾಗಿರುತ್ತೆ. ಬ್ಯಾಂಕಿಂಗ್ ಅಥವಾ ಯಾವುದೋ ಉದ್ಯೋಗ ನೇಮಕಾತಿ ಆಗ್ತಕ್ಕಂಥದ್ದು, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ಆರ್ಥಿಕ ಯೋಗ ತುಂಬ ಚೆನ್ನಾಗಿರುತ್ತೆ. ಉಳಿತಾಯ ಮಾಡೋಕ್ಕೂ ಇದು ಸಕಾಲ ಕೂಡ ಆಗಿರುತ್ತೆ. ಮನೆಗೆ ಏನಾದರೂ ವಸ್ತು ಕೊಂಡ್ಕೊಂಬರ್ತಕ್ಕಂಥ ಯೋಗ, ಮಕ್ಕಳಿಗೆ ಸಹಾಯ ಮಾಡ್ತಕ್ಕಂಥ ಯೋಗ, ಉದ್ಯೋಗದಲ್ಲಿ ಶುಭ ಆಗುತ್ತೆ. ಆನ್ಲೈನ್ ವ್ಯಾಪಾರಸ್ಥರಿಗೆ, ಇನ್ಶೂರೆನ್ಸ್ ಏಜೆಂಟ್ಸ್ಗೆ, ಕಬ್ಬಿಣ ವ್ಯಾಪಾರಿಗಳಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಸಹ ವೃಶ್ಚಿಕ ರಾಶಿಯವರಿಗಿರುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ಮಹಿಳೆಯರಿಗೆ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ವಾಹನ ಯೋಗದಲ್ಲಿ ಸ್ವಲ್ಪ ಕಂಟಕಗಳು ಕೂಡ, ಸಣ್ಣ ಪುಟ್ಟ ಕಂಟಕಗಳು ಎದುರಾಗ್ತಕ್ಕಂಥ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗಿರುತ್ತೆ. ಕಡು ಕೆಂಪು ಬಣ್ಣ ಉಪಯೋಗಿಸ್ಕೊಳ್ಳಿ. ಉತ್ತರ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 3 ಆಗಿರುತ್ತೆ. ಇಂದು ಓಂ ವಸುಧಾರಿಣ್ಯೈ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಗುರು ಧನುಸು ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ. ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ, ಸಂಕಲ್ಪಗಳು ಈಡೇರುತ್ತೆ. ಈ ದಿನ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು, ಇಚ್ಛಿತ ಕಾರ್ಯಗಳು ಪರಿಪೂರ್ಣ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಆಕಸ್ಮಿಕ ಧನಲಾಭ, ಆಸ್ತಿಯ ಕಲಸದ ವಿಷಯದಲ್ಲಿ ಒಂದು ಗಟ್ಟಿ ನಿರ್ಧಾರ ತಗೊಳ್ತೀರಾ. ಉದ್ಯೋಗದಲ್ಲಿ ಶುಭ ಆಗುತ್ತೆ. ಅಣ್ಣ ತಮ್ಮಂದಿರ ಜೊತೆ ಸಣ್ಣ ಪುಟ್ಟ ಕಲಹಗಳು ಉಂಟಾಗ್ತಕ್ಕಂಥದ್ದು, ಮಕ್ಕಳ ಆರೋಗ್ಯದ ಚಿಂತೆ ಕಾಡ್ತಕ್ಕಂಥದ್ದು, ಹಾಗೆಯೇ ಎಲ್ಲೋ ಒಂದು ಕಡೆ ಪಾಲುದಾರಿಕೆಯ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿ ಧನುಸು ರಾಶಿಯಲ್ಲಿ ಇರಬೇಕಾಗಿರುತ್ತೆ. ಹಾಗೆ ಹಳೆ ಬಾಕಿ ವಸೂಲಿ ಆಗುತ್ತೆ. ತಿಳಿ ಹಳದಿ ಬಣ್ಣ ಉಪಯೋಗಿಸ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 8 ಆಗಿರುತ್ತೆ. ಓಂ ಹರಿವಲ್ಲಭಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯ ರಾಶಿಯಾಧಿಪತಿ ಆಗಿರ್ತಕ್ಕಂಥ ಶನಿ ಮಕರ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಪರಿಪೂರ್ಣತೆ ಇರತಕ್ಕಂಥದ್ದು, ಹೊಸದಾಗಿ ಹೂಡಿಕೆ ಮಾಡೋಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು, ನಿರ್ಧಾರಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು, ಹಾಗೆ ಪಾಲುದಾರಿಕೆಯಿಂದ ಒಳ್ಳೆಯದಾಗ್ತಕ್ಕಂಥದ್ದು, ಅಪರಿಚಿತರ ಸಹಾಯ ಸಿಗ್ತಕ್ಕಂಥದ್ದು, ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹೊಸ ವ್ಯಾಪಾರಕ್ಕೂ ಕೂಡ ಎಲ್ಲೋ ಒಂದು ಕಡೆ ವಿಸ್ತರಣೆ ಮಾಡ್ಕೊಳ್ತಕ್ಕಂಥ ಯೋಗ ಸಹ ಮಕರ ರಾಶಿಯವರಿಗಿರುತ್ತೆ. ಆದರೆ ನಿಷ್ಠೂರುಗಳು ಬರುತ್ತೆ. ಯಾರೋ ಒಬ್ಬರು ಏನೋ ಒಂದು ಅಂತಾರೆ, ಅದನ್ನೇ ಮನಸ್ಸಿಗೆ ಹಚ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಮಗ್ನರಾಗಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಹಿರಿಯರ ಆಶೀರ್ವಾದ ತುಂಬ ಚೆನ್ನಾಗಿದೆ. ದೈವಾನುಗ್ರಹ ತುಂಬ ಚೆನ್ನಾಗಿದೆ. ಹಾಗೆಯೇ ವಾಹನ ಯೋಗ ಕೂಡ ಇರತಕ್ಕಂಥ ಒಂದು ದಿನ ಕೂಡ ಮಕರ ರಾಶಿಯವರಿಗಾಗಿರುತ್ತೆ. ಆರೆಂಜ್ ಬಣ್ಣ ಉಪಯೋಗಿಸ್ಕೊಳ್ಳಿ. ಉತ್ತರ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 7 ಆಗಿರುತ್ತೆ. ಇಂದು ಓಂ ಭವಾತ್ಮಜಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ರಾಶಿಯಾಧಿಪತಿ ಆಗಿರ್ತಕ್ಕಂಥ ಶನಿ ಕುಂಭರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು.
ಕೆಲಸ ಕಾರ್ಯಗಳಲ್ಲಿ ಗಟ್ಟಿತನ ಇರತಕ್ಕಂಥದ್ದು, ಆಲೋಚನೆಗಳು ಚೆನ್ನಾಗಿರ್ತಕ್ಕಂಥದ್ದು, ಆತ್ಮವಿಶ್ವಾಸ ಚೆನ್ನಾಗಿರ್ತಕ್ಕಂಥದ್ದು, ಹಾಗೆ ಬೇರೆಯವರ ಸಹಾಯ, ಮನೆಯವರ ಸಹಾಯ, ಮನೆಯಲ್ಲಿ ಗಂಡ ಹೆಂಡತಿಯರ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ತಮ್ಮ ಸಬಾರ್ಡಿನೇಟ್ಸು, ತಮ್ಮಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರ ಜೊತೆ ಹುಷಾರಾಗಿರಿ. ಸ್ವಲ್ಪ ಗುಟ್ಟನ್ನು ಮೇಂಟೈನ್ ಮಾಡಿದ್ದೆ ಆದರೆ ಕುಂಭರಾಶಿಯವರಿಗೆ ತುಂಬಾ ಒಳ್ಳೆಯದಾಗುತ್ತೆ. ವ್ಯಾಪಾರಸ್ಥರಿಗೆ ಶುಭ ಆಗುತ್ತೆ. ಆಕಸ್ಮಿಕ ಪ್ರಯಾಣ ಯೋಗ, ಹಾಗೆಯೇ ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥ ದಿನ ಕೂಡ ಇವತ್ತಿನ ಸಹ ಆಗಿರುತ್ತೆ. ನೀಲಿಯ ಬಣ್ಣ ಉಪಯೋಗಿಸ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 2 ಆಗಿರುತ್ತೆ. ಓಂ ಅನಂತ ಪದ್ಮನಾಭಾಯ ನಮಃ. ಓಂ ಅನಂತ ಪದ್ಮನಾಭಾಯ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಗುರು ವೃಷಭದಲ್ಲಿದ್ದಾನೆ. ಮೀನರಾಶಿಯವರಿಗೆ 6 ಗ್ರಹಗಳ ಶುಭ ಫಲ. ಮಾರ್ಕೆಟಿಂಗ್ ವ್ಯಾಪಾರದಲ್ಲಿ ಹೊಸ ಏನಾದರೂ ಆವಿಷ್ಕಾರ ಮಾಡಬೇಕು, ಹೊಸ ಆಲೋಚನೆಗಳು ಕೂಡಿ ಬಂದಿರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ಕುಟುಂಬದಲ್ಲಿ ಒಂದು ಸಣ್ಣ ಸಮಸ್ಯೆ ಕೂಡ ಹೊಸದಾಗಿ ಉದ್ಭವ ಆಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಮೌನಂ ಕಲಹಂ ನಾಸ್ತಿ, ಸ್ವಲ್ಪ ಮೌನವಾಗಿರಿ. ಅಣ್ಣ ತಮ್ಮದ್ರ ಜೊತೆ ಹುಷಾರಾಗಿರಿ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಖರ್ಚು ಕೂಡ ಆಗುತ್ತೆ. ಹೊಸ ಮನೇನೋ ಸೈಟೋ ಏನಾದರೂ ತೊಗೊಳಕ್ಕೆ ಪ್ರಯತ್ನ ಪಡ್ತೀರಾ. ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಶುಭ ಆಗುತ್ತೆ. ಮೀನರಾಶಿಯ ಧರ್ಮಚಿಂತಕರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಹಳದಿ ಬಣ್ಣ ಉಪಯೋಗಿಸ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 3 ಆಗಿರುತ್ತೆ. ಓಂ ಭಾಸ್ಕರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ ದ್ವಾದಶ ರಾಶಿಗಳ ಫಲಾಫಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.